ಬಸವೇಶ್ವರ ಜಾತ್ರಾ ಮಹೋತ್ಸವ. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಅತನೂರು ಗ್ರಾಮದಲ್ಲಿ ಶ್ರೀ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಜರುಗುವುದು ಹಾಗೂ ಇನ್ನೂ ಅನೇಕ ಹಲವು ಕಾರ್ಯಕ್ರಮಗಳು ಕೂಡ ನಡೆಯಲಿದ್ದು, ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಶ್ರೀ ಶಟಸ್ಥಳ ಬ್ರಹ್ಮ ಅಭಿನವ ಗುರು ಬಸವ ಶಿವಾಚಾರ್ಯರು ಶ್ರೀಗಳು ಆಹ್ವಾನ ನೀಡಿದರು. ಎಲ್ಲರಿಗೂ ಶರಣಾರ್ಥಿಗಳು. ಈ ಬಸವ ಜಯಂತಿಯ ಅಕ್ಷಯ ತೃತೀಯ ನಿಮಿತ್ತವಾಗಿ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಅತನೂರು ಗ್ರಾಮದಲ್ಲಿ ಬಹಳ ಭವ್ಯವಾಗಿರ್ತಕ್ಕಂಥ ಗ್ರಾಮ ದೈವ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ನಿಮಿತ್ತವಾಗಿ ದಿನಾಂಕ 30/4/2024ರಿಂದ ಶ್ರೀ ಮಹಾಜ್ಞಾನಿ ಕಡಕೋಳ ಮಡಿವಾಳೇಶ್ವರ ಪುರಾಣ ಸಾಗಿ ಬಂದಿದ್ದು, ದಿನಪರ್ಯಂತರವಾಗಿ ಅನೇಕ ನಾಡಿನ ನಮ್ಮ ಹರಗುರು ಚರಮೂರ್ತಿಗಳು, ಪರಮಪೂಜ್ಯರು, ಶಿವಾಚಾರ್ಯರುಗಳು, ನಾಡಿನ ಗಣ್ಯಾತಿಗಣ್ಯ ಅತಿಥಿ ಮಹೋದಯರು, ಕಲಾವಿದರು, ಕವಿಗಳು, ಅನೇಕ ಸದ್ಭಕ್ತರು ಕೂಡ ಪಾಲ್ಗೊಳ್ತಿದ್ದಾರೆ. ಜೊತೆಗೆ ನಾಳೆ ಅಂದರೆ ಬಸವ ಜಯಂತಿ ದಿವಸ ದಿನಾಂಕ 10/5/2024ರಂದು ಪುರಾಣ ಮಹಾಮಂಗಲವಾಗುವುದು. ಜೊತೆಗೆ ಬೆಳಗಿನ ದಿವಸ 8 ಗಂಟೆಗೆ ಬಸವೇಶ್ವರ ಧ್ವಜಾರೋಹಣ ಹಾಗೂ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಸವ ಜಯಂತಿಯನ್ನು ಆಚರಣೆ ಮಾಡುವುದು. ಜೊತೆಗೆ ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ 11 ಗಂಟೆಗೆ ಕಳಸಾರೋಹಣ ಗ್ರಾಮದಲ್ಲಿ ಜರುಗುವುದು. ದಿನಾಂಕ 10 ಸಾಯಂಕಾಲರಂದು ಸಾಗಿ ಬಂದಿರತಕ್ಕಂಥ ಕಡಕೋಳ ಮಹಾಮಡಿವಾಳೇಶ್ವರ ಪುರಾಣ ಮಹಾಮಂಗಲವಾಗುವುದು. ಜೊತೆಗೆ ನಮ್ಮ ಅತನೂರು ಗ್ರಾಮದಲ್ಲಿ ಈ ವರ್ಷ ಬಸವಶ್ರೀ ಎಂಬತಕ್ಕಂಥ ಒಂದು ಪ್ರಶಸ್ತಿಯನ್ನು ನಮ್ಮ ಗ್ರಾಮದ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಮಡಿವಾಳಮ್ಮ ಶರಣೆ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಸಾಮಾಜಿಕವಾಗಿ ಹಾಗೂ ಅನೇಕ ಬಡವರಿಗೆ, ದೀನರಿಗೆ ಸಹಾಯ ಆಗ್ತಕ್ಕಂಥ ಇನ್ನೊಬ್ಬ ಶರಣ ಶ್ರೀ ಬಸವಣ್ಣಪ್ಪ ಗೋಳಸಾರ್ ಎಂಬತಕ್ಕಂಥ ಗ್ರಾಮದ ಹಿರಿಯರಿಗೂ ಕೂಡ ನಂದೀಶ್ರೀ ಎಂಬ ಪ್ರಶಸ್ತಿಯನ್ನು ಕೂಡ ನಾಳಿನ ದಿವಸ ಕೊಡ್ತಾ ಇದ್ದೀವಿ. ಜೊತೆಗೆ 11ನೇ ತಾರೀಕು ಬೆಳಗ್ಗೆ ನಂದಿ ಬಸವೇಶ್ವರರ ಪಲ್ಲಕ್ಕಿ ಮಹೋತ್ಸವ ಗ್ರಾಮದ ಸಕಲ ಬೀದಿಗಳಲ್ಲಿ ಸಾಗಿ ಬರಲಿದ್ದು, ಸಾಯಂಕಾಲ 6 ಗಂಟೆಗೆ ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಗ್ರಾಮದಲ್ಲಿ ನಡೀತಾ ಇದೆ. ನಾಡಿನ ಕರ್ನಾಟಕದಿಂದ, ಮಹಾರಾಷ್ಟ್ರ, ಆಂಧ್ರದಿಂದ ಸಾವಿರಾರು ಜನ ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಈ ನಡೆಯುವಂಥ ಭವ್ಯವಾಗಿರ್ತಕ್ಕಂಥ ಜಾತ್ರೆಯಲ್ಲಿ ಎಲ್ಲರೂ ಬಂದು ಆ ಸದ್ಗುರು ನಂದಿ ಬಸವೇಶ್ವರ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಜಾತ್ರಾ ಮಹೋತ್ಸವ ಪದ್ಧತಿಯಂತೆ ಅತನೂರು ಗ್ರಾಮದ ಸುಕ್ಷೇತ್ರದಲ್ಲಿ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಸತತವಾಗಿ 19ನೇ ವರ್ಷದಿಂದ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 11 ಗಂಟೆಗಳ ಪುರಾಣ ಪ್ರವಚನ, ಒಂದು ಬಸವ ಜಯಂತಿ ನಿಮಿತ್ತ ಒಂದು ರಥೋತ್ಸವ ಕಾರ್ಯಕ್ರಮ, 3 ದಿನಗಳ ಪರ್ಯಂತರ ಒಂದು ನಾಟಕ, ಅನೇಕ ಮನರಂಜನೆ ಕಾರ್ಯಕ್ರಮ ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಮಾಡ್ಕೊತ ಬಂದಿದ್ದೀವಿ. ಪ್ರತಿ ದಿವಸ ಒಂದು ದಾಸೋಹ ಸೇವೆಯನ್ನು ಇಲ್ಲಿ ನಡೀತಾ ಇದೆ. ಪ್ರತಿಯೊಬ್ಬ ಗ್ರಾಮದ ಅನೇಕ ದಾನಿಗಳು ಈ ಒಂದು ದಾಸೋಹ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅತನೂರು ಗ್ರಾಮ ಯಾವತ್ತೂ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ. ಪ್ರತಿ ವರ್ಷ ಇಲ್ಲಿ 3 ಕಾರ್ಯಕ್ರಮಗಳು ಇಲ್ಲಿ ಗ್ರಾಮದಲ್ಲಿ ನಡೀತಾ ಇವೆ. ಅದರಲ್ಲಿ ವಿಶೇಷವಾಗಿ ನಂದಿ ಬಸವೇಶ್ವರ ಒಂದು ಜಾತ್ರಾ ಮಹೋತ್ಸವ ಒಂದು ಸುಮಾರು 19 ವರ್ಷಗಳಿಂದ ಯಾವ ಈ ಶಿವಶಕ್ತಿಯ ಒಂದು ದೇವಸ್ಥಾನ ಕಟ್ಟಡವಾಯಿತು, ಅವತ್ತು ರಂಭಾಪುರ ಜಗದ್ಗುಳ ಒಂದು ಈ ಗ್ರಾಮಕ್ಕೆ ಆಗಮನ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ಪ್ರತಿ ವರ್ಷವೂ ಕೂಡ ಜಾತ್ರೆ ದಿನದಿನಕ್ಕೆ ಹೆಚ್ಚುತ್ತಾ ಬಂದಿದೆ. ಇಂದ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಗ್ರಾಮದ ಪರಮ ಪೂಜ್ಯರಾಗಿರುವಂಥ ಶಟಸ್ಥಳಬ್ರಹ್ಮಿ ಅಭಿನವ ಗುರುಬಸವ ಶಿವಾಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ಈ ಎಲ್ಲ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುವುದರಿಂದ ಇನ್ನು ಅನೇಕ ಯುವಕ ಬಳಗದವರು ಒಂದೊಂದು ಕೆಲಸವನ್ನು ತಾವು ವಹಿಸಿಕೊಂಡು ದಾಸೋಹ ಮಾಡೋ ಸೇವೆ ಆಗಿರ್ಬೋದು, ಲೈಟಿಂಗ್ ಸೇವೆ ಆಗಿರ್ಬೋದು, ಇನ್ನು ಅನೇಕ ಒಂದು ನೀರು ಹಾಕುವಂಥ ಸೇವೆಯನ್ನು ಯುವಕ ಬಳಗ ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಯುವಕರು ಪ್ರತಿ ದಿವಸ ತಮ್ಮನ್ನು ತಾವು ತೊಡಗಿಸಿಕೊಂಡು ದಾಸೋಹ ಸೇವೆಯಲ್ಲಿ ಯಾರೂ ಪದೇ ಕರೆಸಿಕೊಳ್ಳದೆ ತಮ್ಮ ಸೇವೆಯನ್ನು ತಾವು ನಿರಂತರವಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಾವು ತೊಡಗಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸಿದ್ದರಾಮ ಹೊಟ್ಟೆ ಕಾರ್ಯಕ್ರಮದ ನಿರೂಪಕರು.